ಸೊ ನೀವು ರೆಗ್ಯುಲರ್ ಆಗಿ ಒಂದು ಕಾಂಟೆಂಟ್ ಕ್ರಿಯೇಟ್ನ ಮಾಡ್ತಿತ್ತು ಅಂತಂದರೆ, ಇಲ್ಲ ಅಂದರೆ ಯಾರೋ ಒಬ್ಬರು ಕಾಂಟೆಂಟ್ ಕ್ರಿಯೇಟರ್ನ ಸಪೋರ್ಟ್ ಮಾಡ್ತಿತ್ತು ಆ್ಯಂಡ್ ವೀಡಿಯೋ ಎಡಿಟ್ನ ಮಾಡ್ತಿತ್ತು ಅಂತಂದರೆ ನಿಮ್ಗೊಂದು ಇಶ್ಯೂ ಇದ್ದೇ ಇರುತ್ತಲ್ಲ, ದಟ್ ಈಸ್ ಸ್ಟೋರೇಜ್. ಸೊ ಆ ಡೇಟಾ ಎಲ್ಲ ನಿಮ್ಗೇನು ಸಿಗುತ್ತೆ ಅದನ್ನೆಲ್ಲ ಎಲ್ಲಿ ಸ್ಟೋರ್ ಮಾಡ್ತೀರಾ, ಹೆಂಗೆ ಸ್ಟೋರ್ ಮಾಡ್ತೀರಾ ಆ್ಯಂಡ್ ಎಷ್ಟು ಎಫಿಷಿಯೆಂಟಾಗಿ ಸ್ಟೋರ್ ಮಾಡ್ತೀರಾ ಅಂತ. ಭಾಳಷ್ಟು ಟೆಕ್ನಿಕ್ಸ್ಗಳಿರ್ಬೋದು, ಬಟ್ ಒನ್ ಕಾಮನ್ ಸೊಲ್ಯೂಷನ್ ಏನಿರುತ್ತೆ ಅಂತಂದರೆ ನೀವು ಸ್ಟೋರ್ ಮಾಡೋವಂಥ ಜಾಗ. ಸೊ ಅದು ಒಂದು ನಾರ್ಮಲ್ ಹಾರ್ಡ್ ಡ್ರೈವ್ ಆಗಿರ್ಬೋದು, ಇಲ್ಲಾಂತಂದರೆ ಒಂದು ನ್ಯಾಸ್ ಆಗಿರ್ಬೋದು, ಇಲ್ಲಾಂತಂದರೆ ಜಸ್ಟ್ ಒಂದು ಪ್ರಾಪರ್ SSD ಆಗಿರ್ಬೋದು. ವೆನ್ ಇಟ್ ಕಮ್ಸ್ ಟು SSDs, ದೆರ್ ಇಸ್ ಒನ್ ಬ್ರ್ಯಾಂಡ್ ದ್ಯಾಟ್ ಆಲ್ವೇಸ್ ಕಮ್ಸ್ ಇನ್ ಟು ಲೈಟ್. ಸ್ಯಾಮ್ಸಂಗ್ ಬಗ್ಗೆ ಕೇಳಿರ್ತೀರಾ. ಅವರ ಒಂದು ಪೋರ್ಟಬಲ್ SSD T7 ಏನಿದೆ, ಆ ಒಂದು T7ಗೆ ಒಂದು ಫ್ರೆಶ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ನಮಸ್ಕಾರ, ಸ್ವಾಗತ ಕನ್ನಡ ಗೆಸ್ಬಾಟ್ಗೆ. ಆ್ಯಂಡ್ ನಾನು ಪುನೀತ್ ಭಾರದ್ವಾಜ್. ಆ್ಯಂಡ್ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಸ್ಯಾಮ್ಸಂಗ್ನ T7 Shield SSD. ಸೊ ನಮ್ಮ ಹತ್ರ ಒಂದು ರಿವ್ಯೂ ಯೂನಿಟ್ ಏನಿದೆ ಅದು 4TB ಯೂನಿಟ್. ಅಪಾರ್ಟ್ ಫ್ರಮ್ 4TB ಸ್ಪೇಸ್ ಅಲ್ಲದೆ ಅದರಲ್ಲಿ ಬಹಳಷ್ಟು ನಿಮಗೆ ಅಡ್ವಾಂಟೇಜಸ್ಗಳಿದೆ. ಅದನ್ನು ನಿಮಗೆ ಈ ವಿಡಿಯೋನ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಫಸ್ಟು T7 ಶೀಲ್ಡ್ನ ನಿಮಗೆ ತೋರ್ಸೋಕ್ಕೆ ಮುಂಚೆ, ಒಂದು ಹಾರ್ಡ್ ಡ್ರೈವ್ನ ತೋರ್ಸೋಕ್ಕೆ ಮುಂಚೆ ಬಾಕ್ಸ್ ಮೇಲೆ ಕೆಲವೊಂದಿಷ್ಟು ಡೀಟೇಲ್ಸ್ಗಳಿದೆ, ಅದನ್ನ ಹೇಳ್ಬಿಡ್ತೀನಿ. ನಾನು ಆಗಲೇ ಹೇಳ್ದಂಗೆ ಇದು 4TB ಒಂದು ಹಾರ್ಡ್ ಡ್ರೈವ್. T7 ಸ್ಯಾಮ್ಸಂಗ್ದು ಕೇಳಿರ್ತೀರ ನೀವು. ಆ ಒಂದು T7 ಸ್ಯಾಮ್ಸಂಗ್ ಏನಿದೆ ಅದಕ್ಕೆ ಒಂದು ಶೀಲ್ಡ್ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ದಿಸ್ ಬೇಸಿಕ್ಲಿ ನಥಿಂಗ್ ಬಟ್ ಒಂದು ಶಾಕ್ ಪ್ರೂಫ್, ವಾಟರ್ ರೆಸಿಸ್ಟೆಂಟ್ ಆ್ಯಂಡ್ ಡ್ರಾಪ್ ಪ್ರೂಫ್ ಹಾರ್ಡ್ ಡ್ರೈವ್, ಸಾಲಿಡ್ ಸ್ಟೇಟ್ ಡ್ರೈವ್. IP65 ರೇಟೆಡ್, ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಇದೆ. ಆ್ಯಂಡ್ ನಿಮಗೆ ಇದು 3 ಮೀಟರ್ಸ್ ಅಪ್ ಟು 3 ಮೀಟರ್ಸ್ ಡ್ರಾಪ್ ಹ್ಯಾಂಡಲ್ ಮಾಡುತ್ತೆ. ಆ್ಯಂಡ್ ವಾಟರ್ ಸ್ಪಿಲ್ಸ್ ಅದು ಕೂಡ ನಿಮಗೆ ಹ್ಯಾಂಡಲ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಯೂಶ್ವಲ್ ಸ್ವೀಟ್ ಆಫ್ ಪ್ರೊಟೆಕ್ಷನ್ಸ್ ಏನಿದೆ, ಸ್ಯಾಮ್ಸಂಗ್ನ ಒಂದು ಮೆಜಿಷಿಯನ್ ಸಾಫ್ಟ್ವೇರ್ ಅಂತ ಏನು ಬರುತ್ತೆ ಅದು ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಅದರಿಂದ ನೀವು ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿ ನಿಮ್ಮ ಒಂದು T7 ಶೀಲ್ಡ್ನ ಇಟ್ಕೊಳ್ಬೋದು. ಅದ್ರ ಜೊತೆಗೆ ನಿಮಗೆ ಫಿಂಗರ್ ಪ್ರಿಂಟ್ ಲಾಕ್ ಏನಿದೆ ಅದು ಒಂದು T7 ಟಚಲ್ಲಿ ಇರ್ತಾಯಿತ್ತು, ಬಟ್ ಇದರಲ್ಲಿಲ್ಲ ನಿಮಗೆ ಆ ಫೀಚರು. ಸೊ ನೀವು ಜಸ್ಟ್ ಪಾಸ್ವರ್ಡ್ ಪ್ರೊಟೆಕ್ಟ್ ಮಾತ್ರನೇ ಮಾಡೋಕ್ಕಾಗೋದು. ಒನ್ ವರ್ಡ್ ಆಫ್ ಕಾಷನ್ ಏನು ಅಂತಂದರೆ, ಅಕಸ್ಮಾತ್ ನೀವು ಪಾಸ್ವರ್ಡ್ನ ಮರ್ತೋಯ್ತು ಅಂತಂದರೆ SSDನ ಫುಲ್ ಕಂಪ್ಲೀಟ್ ಆಗಿ ನೀವು ಫಾರ್ಮ್ಯಾಟ್ ಮಾಡಲೇಬೇಕು. ಯಾವುದೇ ಥರದ ರಿಕವರಿ ಆಪ್ಷನ್ ಅದರಲ್ಲಿ ಇಲ್ಲ. ಇನ್ನೂ ಒಂದಿಷ್ಟು ರೈಟ್ ಆ್ಯಂಡ್ ರೀಡ್ ಸ್ಪೀಡ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ರೀಡ್ ಸ್ಪೀಡ್ಸ್ ಆ್ಯಂಡ್ ರೈಟ್ ಸ್ಪೀಡ್ಸ್ ಆರ್ ಅರೌಂಡ್ 1000 Mbps. ಬಟ್ ಏನು ಅಂತಂದರೆ ನಾವು ಆ್ಯಕ್ಚುಲಿ ಟೆಸ್ಟ್ ಮಾಡ್ತಾ ಇದ್ವಿ ಇದನ್ನು. ಆ ಒಂದು ಟೆಸ್ಟ್ ರಿಸಲ್ಟ್ಸ್ ಬಗ್ಗೆ ಹೇಳ್ತೀವಿ. ಬಟ್ ನಮಗೆ ಒಂದು ಸ್ವಲ್ಪ ಲಿಮಿಟೇಷನ್ ಸಿಕ್ತು. ಅದು ಯಾಕೆ ಅಂತಂದರೆ ನಾವು ಟೆಸ್ಟ್ ಮಾಡ್ತಿದ್ದು ಸಿಸ್ಟಮಲ್ಲಿ ಲಿಮಿಟೇಷನ್ಸ್ ಇತ್ತು, ನಾಟ್ ಆನ್ ದ ಲಿಮಿಟೇಷನ್ ಆಫ್ ದ SSD ಇಟ್ ಸೆಲ್ಫ್. ಸೊ ಅದ್ರ ಜೊತೆಗೆ ನಿಮಗೆ ಇದರಲ್ಲಿ ಒಂದು 3 year ವಾರಂಟಿ ಬರುತ್ತೆ. ಆ್ಯಂಡ್ ಆಲ್ಸೋ ಆ ಒಂದು ವಾರಂಟಿ ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು ನನ್ನ ಪ್ರಕಾರ. ಬಟ್ ಎನಿವೇ, ದ ಫಾರ್ಮ್ ಫ್ಯಾಕ್ಟರ್ ಆಫ್ ದ SSD, ಆನ್ ದ್ಯಾಟ್ ನೋಟ್ ಈ ಒಂದು SSD ತೋರಿಸ್ತೀನಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು SSD ಸೋಪ್ ಬರಲ್ಲ, ಇದು SSDನೇ. ಸೊ ಅದಕ್ಕೆ ನಿಮಗೆ ಒಂದು ರಬ್ಬರ್ ಕೋಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ ಈಸ್ ವೆರಿ ಥಿನ್, 98 grams ನಿಮಗೆ ವೆಯ್ಟ್ ಇದೆ. ಆ್ಯಂಡ್ ಆಲ್ಸೋ ಇದರ ಪ್ರೊಫೈಲ್ ಏನಿದೆ, ಇಟ್ ಫಿಟ್ಸ್ ಇನ್ ಟು ಅ ಪಾಕೆಟ್. ಯು ಡೋಂಟ್ ನೆಸೆಸರಿಲಿ ಹ್ಯಾವ್ ಟು ಕ್ಯಾರಿ ಪೌಚ್ ಆರ್ ಎನಿಥಿಂಗ್. ಆ್ಯಂಡ್ Type-C ಇಂಟರ್ಫೇಸ್ ಕಾಮನ್ ಆಗಿದೆ ನಿಮಗೆ. ಆ್ಯಂಡ್ ಆಲ್ಸೋ ನಿಮಗೆ ಇದರಲ್ಲಿ 2 ಕೇಬಲ್ ಬರುತ್ತೆ, Type-C ಟು Type-C ಕೇಬಲ್ ಬರುತ್ತೆ, ಆ್ಯಂಡ್ Type-A ಟು Type-C ಕೇಬಲ್ ಕೂಡ ನಿಮಗೆ ಬರುತ್ತೆ. ಸೊ ಆನ್ ದ್ಯಾಟ್ ನೋಟ್ ಇಟ್ ಈಸ್ ಪ್ರಿಟಿ ಮಚ್ ಸಾರ್ಟೆಡ್. ನಿಮಗೆ ಯಾವ್ದು ಬೇಕೋ ಒಂದು ಇಂಟರ್ಫೇಸ್ ಅದರಿಂದ ವರ್ಕ್ ಆಗುತ್ತೆ. ಇದ್ರ ಜೊತೆ ಬಂದಿರೋ ಕೇಬಲ್ಸ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಟು ಗೆಟ್ ಪ್ರಾಪರ್ ರೈಟ್ ಆ್ಯಂಡ್ ರೀಡ್ ಸ್ಪೀಡ್ಸ್. ಅದ್ರ ಜೊತೆಗೆ ನಾವಾಗಲೇ ಇದನ್ನು ಡ್ರಾಪ್ ಟೆಸ್ಟ್ ಮಾಡಿದ್ದೀವಿ, ಸ್ಪಿಲ್ ಟೆಸ್ಟ್ ಕೂಡ ಮಾಡಿದ್ದೀವಿ. ಯಾವುದೇ ಥರದ ಏನೂ ಡ್ಯಾಮೇಜ್ ಆಗಿಲ್ಲ. ಇಟ್ ಸ್ಟಿಲ್ ವರ್ಕ್ಸ್ ಲೈಕ್ ಅ ಚಾಮ್. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ ಇವಾಗ. ಸೊ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಬೆಂಚ್ ಮಾರ್ಕ್ ಟೆಸ್ಟ್ನ ರನ್ ಮಾಡಿದ್ವಿ. ಕಪಲ್ ಆಫ್ ಬೆಂಚ್ ಮಾರ್ಕ್ ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡಿದ್ವಿ. ಬೋತ್ ರಿಪೋರ್ಟೆಡ್ ಅರೌಂಡ್ 400 to 450 Mbps ಆಫ್ ರೈಟ್ ಸ್ಪೀಡ್. ಬಟ್ ಯಾಕೆ ಅಂತಂದರೆ ನಮ್ಮ ಒಂದು ಚೆಕ್ ಮಾಡ್ತಿರೋ ಸಿಸ್ಟಮಲ್ಲಿ ಇದ್ದಿದ್ದು ಲಿಮಿಟೇಷನ್ನು. ಬಟ್ ವಿ ಹ್ಯಾವ್ ನೋಟಿಸ್ ದಿಸ್ SSD ಟು ಪರ್ಫಾರ್ಮ್ ಬೆಟರ್. ನಮಗೆ ಅರೌಂಡ್ 900 to 960 ರೀಡ್ ಸ್ಪೀಡ್ಸ್ ಆ್ಯಂಡ್ ರೈಟ್ ಸ್ಪೀಡ್ಸ್ ಕೂಡ ಸಿಕ್ತು. ಸೊ ಇದರಿಂದ ಏನು ಹೇಳ್ಬೋದು ಅಂತಂದರೆ, ಮೈ ಇನಿಷಿಯಲ್ ಒಂದು ಸೊಲ್ಯೂಷನ್ ಏನಿತ್ತು ಪ್ರಾಬ್ಲಮ್ಗೆ, ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್, ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್ ಸಪೋರ್ಟರ್, ನಿಮಗೆ ಡೈಲಿ ಒಂದು ಕಾಂಟೆಂಟ್ನ ಸ್ಟೋರ್ ಮಾಡಬೇಕಾಗತ್ತೆ. ದ ಮೋಸ್ಟ್ ಎಫಿಷಿಯಂಟ್ ಆ್ಯಂಡ್ ದ ಮೋಸ್ಟ್ ಸೆಕ್ಯೂರ್ ವೇ ಟು ಸ್ಟೋರ್ ಇಟ್ ಫಾರ್ ಅ ರಿಲೇಟಿವ್ಲಿ ಓಕೆ ಪ್ರೈಸ್, ಬಿಕಾಸ್ SSDs ನಿಮಗೆ ಗೊತ್ತು ನಾರ್ಮಲಿ ಕಾಸ್ಟ್ಲಿ ಇರುತ್ತೆ ತುಂಬ. ದ ಪ್ರೈಸ್ ಆಫ್ ದಿಸ್ ಇಸ್ ಸಮ್ವೇರ್ ಅರೌಂಡ್ 35,000 to 40,000. ವಿ ಆರ್ ನಾಟ್ ಶ್ಯೂರ್ ಯೆಟ್. ಬಟ್ ಇದರಲ್ಲಿ 2TB ವರ್ಷನ್ ಏನು ಬರುತ್ತೆ ಅದು 23,000 ಹಂಗೆ ಪ್ರೈಸ್ ಆಗಿದೆ. 4TBದು ಪ್ರೈಸ್ ಎಷ್ಟಿದೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಡೆಫಿನೆಟ್ಲಿ ನಾವು ಸ್ಯಾಮ್ಸಂಗ್ ಅವ್ರನ್ನ ರೀಚ್ ಔಟ್ ಮಾಡಿ ನಿಮಗೆ ಅದರ ಪ್ರೈಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ. ಬಟ್ ಇಫ್ ಯುವರ್ ಅ ಕಾಂಟೆಂಟ್ ಕ್ರಿಯೇಟರ್ ಆನ್ ಎಡಿಟರ್, ಫೋನ್ನಿಂದ ಕ್ವಿಕ್ಕಾಗಿ ನೀವು ಆಕ್ಸೆಸ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಬೇಕು, ಇಲ್ಲ ನಿಮ್ಮ ಲ್ಯಾಪ್ಟಾಪ್, PCs, ವಾಟ್ ಎವರ್ ಇಟ್ ಈಸ್, ಇಫ್ ಯು ವಾಂಟ್ ಟು ಸ್ಟೋರ್ ಡೇಟಾ ಅಟ್ ಅ ವೆರಿ fast rate and a very secure rate,
ವೇರ್ ಯು ಆರ್ ಆನ್ ದ ರನ್, ನೀವು ಕೆಳಗಡೆ ಬೀಳ್ಸೋದು ಅದೆಲ್ಲ ಅಕಸ್ಮಾತ್ ಯು ಆರ್ ನಾಟ್ ಟು ಕೇರ್ಫುಲ್, ಅದರದ್ದೆಲ್ಲ ಸಿಚುವೇಷನಲ್ಲಿ ಈ ಒಂದು T7 ಶೀಲ್ಡ್ ಏನಿದೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ.